ಅಮಾವಾಸ್ಯೆ ರಾತ್ರಿ ಈ ಕ್ಷೇತ್ರದಲ್ಲಿ ನಡೆಯುವುದನ್ನು ನೋಡಿದರೆ ಮೈ ಜುಮ್ಮೆನಿಸುತ್ತದೆ. ಪ್ರತ್ಯಂಗಿರ ಹೋಮದ ಹಿಂದೆ ಅಡಗಿರುವ ರಹಸ್ಯ ಏನು? ಯಾಕೆ ಸಾವಿರಾರು ಭಕ್ತರು ಇಲ್ಲಿಗೆ ಧಾವಿಸುತ್ತಾರೆ? ಆದಿಶಕ್ತಿ ಎಲ್ಲಮ್ಮ ಹಾಗೂ ಕಾಲಭೈರವನ ಸನ್ನಿಧಿಯಲ್ಲಿ ಭಕ್ತರು ಹೇಳುವ ಅನುಭವಗಳು ಬೆಚ್ಚಿ ಬೀಳಿಸುವಂತಿವೆ. ಈ ಕ್ಷೇತ್ರದ ಮಹಿಮೆ, ಅಮಾವಾಸ್ಯೆಯ ವಿಶೇಷತೆ ಮತ್ತು ನಿಜವಾದ ಕತೆ ಈ ವಿಡಿಯೋದಲ್ಲಿ ತಪ್ಪದೇ ನೋಡಿ. ಇಂದು ನಾವು ನಿಮಗೆ ಕರ್ನಾಟಕದ ಒಂದು ಅಪರೂಪದ ಹಾಗೂ ಭಕ್ತರ ಅಪಾರ ನಂಬಿಕೆಗೆ ಪಾತ್ರವಾದ ಪವಿತ್ರ ಕ್ಷೇತ್ರವನ್ನ ಪರಿಚಯಿಸ್ತಾ ಇದ್ದೇವೆ. ಈ ಕ್ಷೇತ್ರದಲ್ಲಿ ಆದಿಶಕ್ತಿ ಯಲ್ಲಮ್ಮ ಹಾಗೂ ಕಾಲಭೈರವನ ಆರಾಧನೆ ನಡೆಯುತ್ತದೆ ಎಂದು ಭಕ್ತರು ನಂಬುತ್ತಾರೆ. ವಿಶೇಷವಾಗಿ ಅಮಾವಾಸ್ಯೆ ದಿನ ಇಲ್ಲಿ ನಡೆಯುವ ಪ್ರತ್ಯಂಗಿರ ಹೋಮ ಅತ್ಯಂತ ಮಹತ್ವದೆಂದು ಹೇಳಲಾಗ್ತಾ ಇದೆ. ಅಮಾವಾಸ್ಯೆ ಎಂದು ಬೆಳಗಿನಿಂದನೇ ಸಾವಿರಾರು ಭಕ್ತರು ಈ ಕ್ಷೇತ್ರಕ್ಕೆ ಆಗಮಿಸುತ್ತಾರೆ. ತಮ್ಮ ಜೀವನದಲ್ಲಿರುವ ಕಷ್ಟಗಳು ದೂರವಾಗಲಿ, ಮನಸ್ಸಿಗೆ ಶಾಂತಿ ಸಿಗಲಿ, ಕುಟುಂಬದಲ್ಲಿ ನೆಮ್ಮದಿ ನೆಲೆಸಲಿ ಎಂದು ಭಕ್ತಿಯಿಂದ ದೇವಿಯ ದರ್ಶನ ಪಡೆದು ಹೋಮದಲ್ಲಿ ಭಾಗವಹಿಸುತ್ತಾರೆ. ಪ್ರತ್ಯಂಗಿರ ದೇವಿಯನ್ನು ಶಕ್ತಿ, ಧೈರ್ಯ ಮತ್ತು ರಕ್ಷಣೆಯ ಸಂಕೇತವಾಗಿ ಆರಾಧಿಸಲಾಗುತ್ತದೆ. ಈ ಹೋಮದಲ್ಲಿ ಭಾಗವಹಿಸುವ ಮೂಲಕ ತಮ್ಮ ಮನಸ್ಸಿಗೆ ಆತ್ಮವಿಶ್ವಾಸ ಮತ್ತು ಆಧ್ಯಾತ್ಮಿಕ ನೆಮ್ಮದಿ ದೊರೆಯುತ್ತದೆ ಎಂದು ಅನೇಕ ಭಕ್ತರು ತಮ್ಮ ಅನುಭವಗಳನ್ನ ಹಂಚಿಕೊಳ್ಳುತ್ತಾರೆ. ಈ ನಂಬಿಕೆ ಭಕ್ತರಿಂದ ಭಕ್ತರಿಗೆ ಹರಡಿಕೊಂಡು ಬಂದಿದೆ. ಇದೇ ಕ್ಷೇತ್ರದಲ್ಲಿ ಕಾಲಭೈರವನ ಆರಾಧನೆಯೂ ವಿಶೇಷವಾಗಿದೆ. ಭಕ್ತರು ಭಯ, ಅಡೆತಡೆಗಳು ಹಾಗೂ ಜೀವನದ ಸಂಕಷ್ಟಗಳು ನಿವಾರಣೆಯಾಗಲಿ ಎಂದು ಪ್ರಾರ್ಥಿಸುತ್ತಾರೆ. ಯಲ್ಲಮ್ಮ ತಾಯಿಯ ಆಶೀರ್ವಾದದಿಂದ ಕುಟುಂಬದಲ್ಲಿ ಸುಖ ಶಾಂತಿ ನೆಲೆಸಲಿ ಎಂದು ಭಕ್ತರು ನಂಬುತ್ತಾರೆ. ಹೋಮದ ಸಮಯದಲ್ಲಿ ವೇದ ಮಂತ್ರಗಳ ಘೋಷ, ಪೂಜೆಯ ವೈಭವ ಹಾಗೂ ಭಕ್ತರ ಭಕ್ತಿ ಈ ಕ್ಷೇತ್ರಕ್ಕೆ ವಿಶೇಷ ಆಧ್ಯಾತ್ಮಿಕ ವಾತಾವರಣವನ್ನ ನೀಡುತ್ತದೆ. ದೂರದೂರಿನಿಂದ ಬಂದ ಭಕ್ತರು ದರ್ಶನ ಪಡೆದು ತಮ್ಮ ಮನದ ಇಚ್ಛೆಗಳನ್ನ ದೇವಿಯ ಮುಂದೆ ಅರ್ಪಿಸುತ್ತಾರೆ. ಈ ಕ್ಷೇತ್ರದ ಬಗ್ಗೆ ಅನೇಕ ಭಕ್ತರು ತಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದಾರೆ. ಆದರೆ ಪ್ರತಿಯೊಬ್ಬರ ಅನುಭವವೂ ವೈಯಕ್ತಿಕವಾಗಿದ್ದು ಅದನ್ನು ಭಕ್ತಿಯ ದೃಷ್ಟಿಯಿಂದಲೇ ನೋಡಬೇಕು. ದೇವರ ಮೇಲಿನ ನಂಬಿಕೆ, ಸತ್ಕಾರ್ಯ ಮತ್ತು ಪ್ರಾರ್ಥನೆ ಜೀವನದಲ್ಲಿ ಧೈರ್ಯ ಹಾಗೂ ಸಕಾರಾತ್ಮಕ ಮನೋಭಾವವನ್ನ ನೀಡುತ್ತದೆ. ನೀವು ಕೂಡ ಒಂದು ಬಾರಿ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ಶಾಂತಿಯುತ ವಾತಾವರಣದಲ್ಲಿ ದೇವಿಯ ದರ್ಶನ ಪಡೆದು ಆಶೀರ್ವಾದ ಪಡೆಯಬಹುದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಇಂತಹ ಇನ್ನಷ್ಟು ಆಧ್ಯಾತ್ಮಿಕ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸ್ಥಳ: ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನ ಅಭಿವೃದ್ಧಿ ಟ್ರಸ್ಟ್, ನಂಬರ್ 24, ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಬಡಾವಣೆ, ಸೋಮಶೆಟ್ಟಿಹಳ್ಳಿ, ಚಿಕ್ಕಬಾಣವರ ಅಂಚೆ, ಬೆಂಗಳೂರು.